ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಾನು ಭಾವನಾ. ತಿಮ್ಮಪ್ಪನಿಗೆ ಹರಕೆ ತೀರಿಸೋದಕ್ಕೆ ಬಂದಿದ್ದ ದಂಪತಿಗೆ ಕಾದಿತ್ತು ಶಾಕ್. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಕಾಣಿಯಾಯಿತು 9 ತಿಂಗಳ ಮಗು. ಪೋಷಕರ ಜೊತೆಯಲ್ಲೇ ಮಲಗಿದ್ದ ಮಗು ಬೆಳಗಾಗುವಷ್ಟರಲ್ಲಿ ನಾಪತ್ತೆ. ತಿರುಪತಿ ತಿಮ್ಮಪ್ಪನಿಗೆ ಹರಕೆ ತೀರಿಸೋದಕ್ಕೆ ಬಂದಿದ್ದ ದಂಪತಿಗೆ ಶಾಕ್ ಕಾದಿತ್ತು. ತಿಮ್ಮಪ್ಪನ ಸನ್ನಿಧಿಯಲ್ಲೇ ಕಾಣಿಯಾಗಿದೆ 9 ತಿಂಗಳ ಮಗು. ಪೋಷಕರ ಜೊತೆಯಲ್ಲೇ ಮಲಗಿದ್ದ ಮಗು ಬೆಳಗಾಗುವಷ್ಟರಲ್ಲಿ ನಾಪತ್ತೆಯಾಗಿದೆ. ಮಗುವಿನ ಪಕ್ಕದಲ್ಲೇ ಮಲಗಿದ್ರು ಬೆಂಗಳೂರಿನ ಕಿಡ್ನಾಪ್ ಮಾಡಿದಂತಹ ದಂಪತಿ. ತಿಮ್ಮಪ್ಪನ ಸನ್ನಿಧಿಯಲ್ಲೇ ನಡೆದಿತ್ತು ಕಳ್ಳ ಕೈಗಳ ಕರಾಮತ್ತು. ಗಂಡು ಮಗುವಾಗಲಿ ಅಂತ ತಿರುಪತಿ ತಿಮ್ಮಪ್ಪನಿಗೆ ದಂಪತಿ ಹರಕೆ ಹೊತ್ತಿದ್ರು. ತಿಮ್ಮಪ್ಪನ ಹರಕೆ ಫಲಿಸಿ ದಂಪತಿಗೆ 9 ತಿಂಗಳ ಹಿಂದೆಯಷ್ಟೇ ಗಂಡು ಮಗು ಜನನವಾಗಿತ್ತು. ಹೆತ್ತವರೊಂದಿಗೆ ತಿಮ್ಮಪ್ಪನ ಹರಕೆ ತೀರಿಸೋದಕ್ಕೆ ಬಂದಿದ್ದ 9 ತಿಂಗಳ ಕಂದಮ್ಮ ಕಾಣಿಯಾಗಿದ್ದಾನೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಗುವನ್ನ ಕಳೆದುಕೊಂಡು ಪೋಷಕರಿಗೆ ನಿಜಕ್ಕೂ ದೊಡ್ಡ ಶಾಕ್ ಉಂಟಾಗಿದೆ. ಖಾಕಿ ಜೊತೆ ಮಕ್ಕಳ ಕಳ್ಳರ ಬೇಟೆಗೆ ಹೊರಟಿದೆ ಈಗ ಸುವರ್ಣ ನ್ಯೂಸ್. ಆ ದಂಪತಿ ತಿರುಪತಿ ತಿಮ್ಮಪ್ಪನಿಗೆ ಗಂಡು ಮಗುವಾಗ್ಲಿ ಅಂತ ಹಲವು ವರ್ಷಗಳಿಂದ ಹರಕೆ ಮಾಡಿಕೊಂಡಿದ್ರು. ತಿಮ್ಮಪ್ಪನ ಹರಕೆ ಫಲಿಸಿ ಆ ದಂಪತಿಗೆ 9 ತಿಂಗಳ ಹಿಂದೆಯಷ್ಟೇ ಗಂಡು ಮಗುವೊಂದು ಜನಿಸಿತ್ತು. ಹೆತ್ತವರೊಂದಿಗೆ ತಿಮ್ಮಪ್ಪನ ಹರಕೆ ತೀರಿಸುವುದಕ್ಕೆ ಬಂದಿದ್ದ 9 ತಿಂಗಳ ಕಂದಮ್ಮನನ್ನ ಖತರ್ನಾಕ್ ಜೋಡಿಯೊಂದು ಕಿಡ್ನಾಪ್ ಮಾಡಿದೆ. ತಿಮ್ಮಪ್ಪನ ಸನ್ನಿಧಿಯಲ್ಲಿ ನಡೆದ ಆ ಘಟನೆ ಹೆತ್ತವರ ಒಡಲು ಮುರಿದಿದೆ. ಈ ಸಿಸಿಟಿವಿ ದೃಶ್ಯವನ್ನೊಮ್ಮೆ ನೋಡಿ. 9 ತಿಂಗಳ ಹಸುಗೂಸು ನೋಡ್ತಾ ಇದ್ದಂತೆ ಹೆತ್ತವರಿಗೆ ಅದ್ ಹೇಗ್ ದೂರವಾಗುತ್ತೆ ಅಂತ. ತಿಮ್ಮಪ್ಪನಿಗೆ ಹರಕೆ ತೀರಿಸಲು ಕುಟುಂಬವೊಂದು ಕಳೆದ 13ರಂದು ತಿರುಪತಿಗೆ ಆಗಮಿಸಿರ್ತಾರೆ. ತಡರಾತ್ರಿ ಆದ ಕಾರಣ ದೇವಸ್ಥಾನದ ಆವರಣದ ಮುಂದೆ ದಂಪತಿ ತನ್ನ 9 ತಿಂಗಳ ಮಗನೊಂದಿಗೆ ಮಲಗಿರ್ತಾರೆ. ಬೆಳಗ್ಗೆ 5 ಗಂಟೆಯ ಸುಮಾರಿಗೆ ದಂಪತಿ ಮಲಗಿದ್ದ ಪಕ್ಕದಲ್ಲೇ ಇದ್ದ ಮತ್ತೊಂದು ಜೋಡಿ ಆ ಮಗುವನ್ನ ಕಿಡ್ನಾಪ್ ಮಾಡಿ పరారీయాಗ್ತಾರೆ. ఉదయం 5:50 నిమిషాలకు ఒక అబ్బాయి చిన్న పిల్లోడు 9 months అబ్బాయి గుడి ముందర తిరుమల గుడి ముందర పేరెంట్స్ అంతా నిద్రపోతుండగా ఆ అబ్బాయి బయటికి రావడము, ఆ పక్కనే పడుకున్న ఇంకొక దంపతులు ఈ అబ్బాయిని కిడ్నాప్ చేసి తీసుకొని రావడము. 7:45 ప్రాంతంలో కింద తిరుపతిలో భారతీయ బస్ ఎక్కి మేము మెజెస్టిక్ వెళ్ళాలి అని అడిగితే మార్కెట్కి వెళ్తుందని చెప్పడము. ಈ ಮಗುವನ್ನು ಅವರು ಬೆಂಗಳೂರು ಕಡೆಗೆ ಕರೆದೊಯ್ದಿದ್ದಾಗಿ ಅಲ್ಲಿನ ಕಂಡಕ್ಟರ್ ಒಬ್ರು ತಿಳಿಸಿದ್ರು. ಇದರ ಜಾಡು ಹಿಡಿದ ತಿರುಮಲ ಪೊಲೀಸರು ಸಿಲಿಕಾನ್ ಸಿಟಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. సార్ తిరుపతిలో ఎక్కినారు సార్ మా బస్సు వాళ్ళు. ఎంతమంది ఎక్కారు? ఇద్దరు సార్. టోటల్ ఇద్దరే సార్. వాళ్ళు మాత్రం ఇద్దరు ఎక్కినారు. మిగతా బెంగళూరు సీట్లు కూడా ఎక్కినాయి. వాళ్ళు అడిగినారు బెంగళూరు అని, మేస్టిక్ పోతుంది కానీ మేస్టిక్ పోతాం మార్కెట్ పోతాం అని చెప్పారు. వాళ్ళు చిత్తూరు టికెట్ తీసుకున్నారు సార్. చిత్తూరులో సోలింగరం బస్ స్టాండ్ ప్రైవేట్ బస్ స్టాండ్లో దిగినారు సార్. వాళ్ళ పాప ఉంది. పాప ఉంది. మేము కిస్టైలో పాప ఉన్నది.
ಮಗುವನ್ನ ಅಪಹರಿಸಿದ ಜೋಡಿ ತಮಿಳು ಮತ್ತು ತೆಲುಗು ಮಾತನಾಡುವವರಾಗಿದ್ದು ಲಿಂಗರಾಜ್ಪುರ ಹಾಗೂ ಬಾಣಸ್ವಾಡಿ ಏರಿಯಾಗಳಲ್ಲಿ ವಾಸವಿದ್ದಾರೆ ಅನ್ನೋ ಮಾಹಿತಿ ಆಂಧ್ರ ಪೊಲೀಸರಿಗೆ ಸಿಕ್ಕಿದೆ. ಆ ಮಗುವನ್ನ ಹುಡುಕಲು ಪೊಲೀಸರು ಇದೀಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಪೊಲೀಸರ ಶ್ರಮ ಮತ್ತು ಆ ದಂಪತಿಯ ಕಣ್ಣೀರು ನೀಗಬೇಕಾದ್ರೆ ಆ ಮಗು ಸಿಗಲಿ ಅನ್ನೋದೇ ಎಲ್ಲರ ಆಶಯ. ಕ್ಯಾಮರಾಮನ್ ಅಂಜನ್ ಕೆ ಮೂರ್ತಿ ಜೊತೆ ತಿಮ್ಮೇಗೌಡ, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಷ್ಟು ಸುಲಭವಾಗಿ ತಂದೆ ತಾಯಿ ಪಕ್ಕದಲ್ಲೇ ಮಲಗಿದ್ದ ಮಗುವನ್ನ ಹೊತ್ತೊಯ್ದ್ರು ಈ ಕಳ್ಳ ದಂಪತಿ ಅನ್ನೋದನ್ನ ನಾವು ನೋಡಿದ್ವಿ. ಸಿಸಿಟಿವಿಯ ದೃಶ್ಯವನ್ನ ನಾವು ಒಂದೊಂದಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. 4 ಸಿಸಿಟಿವಿಯ ದೃಶ್ಯಾವಳಿಯಲ್ಲಿ ಈ ಕಳ್ಳರ ಕರಾಮತ್ತು ಸೆರೆಯಾಗಿದೆ. ದೃಶ್ಯದಲ್ಲಿ ಈಗ ದೃಶ್ಯ 1 ನೀವು ನೋಡ್ತಾ ಇದ್ದೀರಾ. ದಂಪತಿ ಅಲ್ಲೇ ಮಲಗಿರ್ತಾರೆ, ಮಗು ಆಗಷ್ಟೇ ಎಚ್ಚರವಾಗಿರುತ್ತೆ. ಮಗು ತಂದೆ ತಾಯಿಯ ಪಕ್ಕದಲ್ಲೇ ಕೂತಿರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ತಿರುಪತಿಯಲ್ಲಿ ಸಾಮಾನ್ಯವಾಗಿ ಪ್ರವಾಸಕ್ಕೆ ದೇವರ ದರ್ಶನಕ್ಕೆ ಬರೋರು ಈ ರೀತಿ ಪ್ರಾಂಗಣದಲ್ಲಿ ಚಾಪೆಗಳನ್ನು ಹಾಸ್ಕೊಂಡು ಅಥವಾ ಶಾಲ್ಗಳನ್ನು ಹಾಸ್ಕೊಂಡು ಮಲಗೋದು ಸರ್ವೇ ಸಾಮಾನ್ಯ. ಬಂದಿರುವಂತಹ ಭಕ್ತಾದಿಗಳು ಹೀಗೆ ಮಲಗೋದು ಸರ್ವೇ ಸಾಮಾನ್ಯ. ತಂದೆ ತಾಯಿ ಮಗುವಿನ ಜೊತೆಗೆ ಅಲ್ಲೇ ಪ್ರಾಂಗಣದಲ್ಲಿ ಮಲಗಿರ್ತಾರೆ. ಆ ಸಂದರ್ಭದಲ್ಲಿ ಈ ಕಳ್ಳ ದಂಪತಿ ತಮ್ಮ ಕರಾಮತ್ತು ತೋರಿಸಿದ್ದಾರೆ. ದೃಶ್ಯ 1ರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದಂಪತಿಯ ಪಕ್ಕದಲ್ಲೇ ಮಗು ಎದ್ದಿರುತ್ತೆ. ತಂದೆ ತಾಯಿ ಇಬ್ರು ಕೂಡ ಮಲಗಿರ್ತಾರೆ. ಆಗಷ್ಟೇ ಮಗು ನಿದ್ದೆಯಿಂದ ಎಚ್ಚರವಾಗಿ ತಂದೆ ತಾಯಿಯ ಪಕ್ಕದಲ್ಲೇ ಕೂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ದೃಶ್ಯ 1 ಇದು. ತಿರುಪತಿಯ ಪ್ರಾಂಗಣದಲ್ಲಿ ಮಗು ತಂದೆ ತಾಯಿಯ ಪಕ್ಕದಲ್ಲಿ ಕೂತಿರುತ್ತೆ. ತಂದೆ ತಾಯಿ ನಿದ್ರೆಗೆ ಜಾರಿರ್ತಾರೆ ಆ ಸಂದರ್ಭದಲ್ಲಿ. ಇನ್ನು ದೃಶ್ಯ 2ಅನ್ನ ನಾವು ನೋಡೋದಾದ್ರೆ ಆ ಮಗುವಿನ ಪಕ್ಕದಲ್ಲೇ ಈ ಕಳ್ಳ ವ್ಯಕ್ತಿ ಕೂತಿರ್ತಾನೆ. ನೀವು ದೃಶ್ಯದಲ್ಲಿ ಈಗ ನೋಡ್ತಾ ಇದ್ದೀರಾ. ಆತ ಸುತ್ತಮುತ್ತ ಗಮನಿಸ್ತಾನೆ, ನಿಧಾನಕ್ಕೆ ಅಲ್ಲಿಂದ ಎದ್ದೇಳ್ತಾನೆ. ಎದ್ದು ಮಗುವನ್ನ ಕರೆದುಕೊಂಡು ಹೋಗ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಮಗುವನ್ನ ಆಟ ಆಡಿಸ್ಕೊಂಡು ಎದ್ದಿದ್ದಂತಹ ಮಗುವನ್ನ ಸುಮ್ಮನೆ ತನ್ನ ಹತ್ರ ಕರೆದುಕೊಳ್ತಾನೆ. ಕರೆದುಕೊಂಡ ತಕ್ಷಣ ಮಗುವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಅಕ್ಕಪಕ್ಕದಲ್ಲಿ ಜನ ಇದ್ದಾರೆ. ದಂಪತಿಗಳು ಯಾರು ಆ ಮಗುವಿನ ತಂದೆ ತಾಯಿ ಇದ್ದಾರೆ, ಅವ್ರು ಇನ್ನೂ ಮಲಗಿದ್ದಾರೆ. ಆಗಲೇ ಆ ಮಗುವನ್ನ ಪುಸಲಾಯಿಸಿ ಎತ್ಕೊಂಡು ಅಲ್ಲಿಂದ ಹೋಗ್ತಾ ಇರುವಂತಹದ್ದು. 9 ತಿಂಗಳ ಪುಟ್ಟ ಕಂದಮ್ಮ, ಯಾರು ಏನು ಅಂತ ಗೊತ್ತಾಗದೇ ಇರುವಂತಹ ವಯಸ್ಸದು. 9 ತಿಂಗಳ ಮಗು. ಆ ಮಗುವನ್ನ ಹಾಗೆ ಎತ್ಕೊಂಡು ಸೀದಾ ಆತ ಹೊರಟು ಹೋಗ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಮಗುವನ್ನ ಆಡಿಸ್ತಾ ಹಂಗೆ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ. ತಂದೆ ತಾಯಿಯ ಕಡೆ ಒಂದ್ ಕಡೆ ತಿರುಗಿ ನೋಡ್ತಾನೆ, ಎದ್ದಿದ್ದಾರಾ ಇಲ್ವಾ ಅಂತ. ನಿಧಾನಕ್ಕೆ ಎದ್ದು ಆ ಮಗುವನ್ನ ಹಿಡಿದುಕೊಂಡು ಅಲ್ಲಿಂದ ತಕ್ಷಣವೇ ಆತ ಎಸ್ಕೇಪ್ ಆಗ್ಬಿಡ್ತಾನೆ. 2ನೇ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇರುವಂತಹದ್ದು. ತಂದೆ ತಾಯಿಯ ಪಕ್ಕದಲ್ಲಿ ಮಗು ಇರುತ್ತೆ. ತಂದೆ ತಾಯಿ ಗಾಢ ನಿದ್ರೆಗೆ ಜಾರಿರ್ತಾರೆ. ಮಗು ಎಚ್ಚರವಾಗಿರುತ್ತೆ. ಪಕ್ಕದಲ್ಲೇ ಕೂತಿದ್ದ ಈ ಕಳ್ಳ ಆ ಮಗುವನ್ನ ಎತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾ ಇರುವಂತಹ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಇನ್ನು 3ನೇ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆತನ ಹಿಂದೆಯೇ ಮತ್ತೊಬ್ಬಳು ಜಾಯಿನ್ ಆಗ್ತಾಳೆ. ಈ ಕಳ್ಳ ದಂಪತಿ ಹಿಂದೆ ಮುಂದೆ ಓಡಾಡಿಕೊಂಡು ಮಗುವನ್ನ ಎತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಆಟೋ ಸ್ಟ್ಯಾಂಡ್ನ ಬಳಿ ಬರ್ತಾರೆ. ಆಟೋ ಸ್ಟ್ಯಾಂಡ್ ಮತ್ತು ಬಸ್ ಸ್ಟಾಪ್ನ ಬಳಿ ಮಗುವನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೀವು ಸ್ಪಷ್ಟವಾಗಿ ನೋಡ್ತಾ ಇದ್ದೀರಾ. ಗುಲಾಬಿ ಬಣ್ಣದ ಬಟ್ಟೆ ತೊಟ್ಟಂತಹ ಮಹಿಳೆ ಆತನಿಗೆ ಸಾಥ್ ನೀಡ್ತಾಳೆ. ಆತ ಬ್ಯಾಗ್ಗಳನ್ನ ಹೊತ್ತು ತರ್ತಾ ಇರ್ತಾನೆ. ಅದರ ಪಕ್ಕದಲ್ಲೇ ಆ ಮಗುವನ್ನ ಹೊತ್ತಂತಹ ಮಹಿಳೆ ಕೂಡ ಅಲ್ಲಿಂದ ಬರ್ತಾ ಇರುವಂತಹದ್ದು ಸ್ಪಷ್ಟವಾಗಿ ಸಿಸಿಟಿವಿಯ ದೃಶ್ಯದಲ್ಲಿ ಇವೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಮಗು ಕಾಣೆಯಾಗಿದೆ ಅಂದ ತಕ್ಷಣ ಅಲ್ಲಿರುವಂತಹ ಸುತ್ತಮುತ್ತಲ ಸಿಸಿಟಿವಿಯನ್ನ ಹುಡುಕಿದಾಗ ಮನಕಲುಕುವ ದೃಶ್ಯ ಇದು. ತಂದೆ ತಾಯಿ ಗಾಢ ನಿದ್ರೆಗೆ ಜಾರಿದ್ದ ಸಂದರ್ಭದಲ್ಲಿ ಪಕ್ಕದಲ್ಲೇ ಮಲಗಿದ್ದ ಮಗುವನ್ನ ಈ ಕಳ್ಳ ದಂಪತಿ ಹೊತ್ಕೊಂಡು ಹೋಗಿದ್ದಾರೆ. 3ನೇ ದೃಶ್ಯದಲ್ಲಿ ನಿಮಗೆ ಕಾಣ್ತಾ ಇದೆ, ಅವರು ಬಸ್ ಸ್ಟಾಪ್ನ ಬಳಿ ಬರ್ತಾ ಇರುವಂತಹದ್ದು. ಈಗ 4ನೇ ದೃಶ್ಯ ನೀವೀಗ ನೋಡ್ತಾ ಇದ್ದೀರಾ. ಯಾವ ರೀತಿ ಕಳ್ಳ ದಂಪತಿ ಮಗುವನ್ನ ಹೊತ್ಕೊಂಡು ಬರ್ತಿದ್ದಾರೆ ಅಂತ. ನಾನು ಈಗಾಗಲೇ ಹೇಳಿದೆ, ಗುಲಾಬಿ ಬಣ್ಣದ ಬಟ್ಟೆ ತೊಟ್ಟಿರುವಂತಹ ಮಹಿಳೆಯೊಬ್ಬಳು ಮಗುವನ್ನ ಕ್ಯಾರಿ ಮಾಡ್ತಿದ್ದಾಳೆ ಅಂತ. ಆ ವ್ಯಕ್ತಿಯ ಪಕ್ಕದಲ್ಲಿ ಆ ಮಹಿಳೆ ಮಗುವನ್ನ ಹೊತ್ಕೊಂಡು ಬರ್ತಾ ಇರುವಂತಹ ದೃಶ್ಯ. ಮಗುವಿಗೆ ಶಾಲೊಂದನ್ನ ಹೊದಿಸಿದ್ದಾಳೆ. ಆ ಶಾಲನ್ನ ಹೊದಿಸಿ ಒಳಗಡೆ ಕವರ್ ಮಾಡಿದ್ದಾಳೆ, ಯಾರಿಗೂ ಕಾಣದಂತೆ. ಮಗುವನ್ನ ಹೊತ್ಕೊಂಡು ಇಬ್ಬರೂ ದಂಪತಿಗಳು ಬಹಳ ಸಲೀಸಾಗಿ ಬಸ್ ಸ್ಟಾಪಿನ ಬಳಿ ತೆರಳುತ್ತಾ ಇರುವಂತಹ ದೃಶ್ಯ. ತಂದೆ ತಾಯಿ ಗಾಢ ನಿದ್ರೆಗೆ ಜಾರಿದ ಸಂದರ್ಭದಲ್ಲಿ ಈ ಕಳ್ಳ ದಂಪತಿ ಮಗುವನ್ನ ಅಲ್ಲಿಂದ ಅಪಹರಿಸಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಬಸ್ ಸ್ಟಾಪ್ನ ಬಳಿ ಇವರು
ತೆರಳಿದ್ದಾರೆ. ಅದು ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ ಕಂಡಕ್ಟರ್ ಹೇಳಿರೋ ಮಾಹಿತಿ ಪ್ರಕಾರ ಇವರು ಚಿತ್ತೂರಿನ ಕಡೆ ಇಳಿದುಕೊಂಡ್ರು ಅನ್ನೋ ಮಾಹಿತಿಯನ್ನ ಕೂಡ ಆತ ತಿಳಿಸಿದ್ದಾನೆ. ಈ ಕುರಿತಾಗಿ ಪೊಲೀಸರು ಈಗಾಗಲೇ ತನಿಖೆಯನ್ನ ಆರಂಭಿಸಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಬಹಳ ಸಲೀಸಾಗಿ ತಮ್ಮದೇ ಮಗುವೇನೋ ಎಂಬ ರೀತಿಯಲ್ಲಿ ಆ ಮಗುವನ್ನ ಅಪಹರಿಸಿ ಈ ದಂಪತಿ ಕದ್ದೊಯ್ತಾ ಇದ್ದಾರೆ. ಪೊಲೀಸರೊಂದಿಗೆ ಸುವರ್ಣ ನ್ಯೂಸ್ ತನ್ನ ಭೇಟಿಯನ್ನ ಶುರು ಮಾಡಿದೆ. ತಂದೆ ತಾಯಿಯ ಪಕ್ಕದಲ್ಲೇ ಮಲಗಿದ್ದ ಮಗುವನ್ನ ಹೊತ್ತೊಯ್ದ ಕಳ್ಳ ದಂಪತಿಯ ಹಿಂದೆ ಬಿದ್ದಿದೆ ಸುವರ್ಣ ನ್ಯೂಸ್. ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ, ನಿಜಕ್ಕೂ ಮನಕಲುಕುವ ದೃಶ್ಯ. ತಂದೆ ತಾಯಿ ಗಾಢ ನಿದ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ 9 ತಿಂಗಳ ಮಗುವನ್ನ ಕದ್ದೊಯ್ದು ಬಿಡ್ತಾರೆ ಈ ಕಳ್ಳ ದಂಪತಿಗಳು. ಈ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಪೊಲೀಸರ ತನಿಖೆ ಎಲ್ಲಿವರೆಗೆ ಬಂದಿದೆ? ಎಸ್ ಭವನ, ಏನು ಗಂಡು ಮಗುವಾಗಲಿ ಎನ್ನುವಂಥ ಒಂದು ಹರಕೆಯನ್ನು ಆಂಧ್ರ ಪ್ರದೇಶದ ಚಿತ್ತೂರು ಮೂಲದ ಲತಾ ಮತ್ತು ವೆಂಕಟೇಶ್ವರ ದಂಪತಿಗಳು ಭಾಳಷ್ಟು ವರ್ಷಗಳಿಂದ ಮಾಡ್ಕೊಂಡಿರ್ತಾರೆ. ಆ ಒಂದು ಹರಕೆ ಫಲಿಸಿದ ಒಂದು ಕಾರಣ ಕಳೆದ ಇದೇ ತಿಂಗಳ 13ನೇ ತಾರೀಕು ತಿಮ್ಮಪ್ಪನ ಸನ್ನಿಧಿಗೆ ಒಂದು ವೆಂಕಟೇಶ್ ಮತ್ತು ಲತಾ ದಂಪತಿಗಳು ಬಂದಿರ್ತಾರೆ. ತನ್ನ 9 ತಿಂಗಳ ಕಂದಮ್ಮನ ಜೊತೆ ಬಂದು ಸ್ವಲ್ಪ ಸನ್ನಿಧಿಗೆ ಬರೋದಕ್ಕಂತ ಒಂದು ಲೇಟ್ ಆದ್ರಿಂದ ಒಂದು ಸಾಮಾನ್ಯವಾಗಿ ಒಂದು ತಿಮ್ಮಪ್ಪನ ಸನ್ನಿಧಾನದ ಒಂದು ಪ್ರಾಂಗಣದಲ್ಲಿ ಮಲಗಿ ಬೆಳಿಗ್ಗೆ ಎದ್ದು ದರ್ಶನ ಮಾಡುವ ಒಂದು ಪದ್ಧತಿಯ ಒಂದು ತಿಮ್ಮಪ್ಪನ ಸನ್ನಿಧಾನ ಇರುತ್ತೆ. ಆ ಒಂದು ಪದ್ಧತಿಯನ್ನು ಇವರು ಕೂಡ ಅನುಸರಿಸಿರ್ತಾರೆ. ಲೇಟ್ ಆಗಿದ್ದ ಒಂದು ಕಾರಣ ಅಲ್ಲಿ 5:30 ಸಮಯದಲ್ಲಿ ಮಲಗಿರ್ತಾರೆ. ಮಲಗಿದಂಥ ಒಂದು ಸಂದರ್ಭದಲ್ಲಿ ಎದ್ದು ನೋಡಿದರೆ ತನ್ನ ಕಂದಮ್ಮ ಅವರ ಬಳಿ ಇರೋದಿಲ್ಲ. ಬದಲಾಗಿ ಬೇರೊಂದು ದಂಪತಿ ಸನ್ನಿಧಾನಕ್ಕೆ ಬಂದಂಥ ಬೇರೊಂದು ಖತರ್ನಾಕ್ ದಂಪತಿಯೊಂದು ಆ ಮಗುವನ್ನು ಕದ್ದು ಬೆಂಗಳೂರಿಗೆ ಬಂದಿರ್ತಾರೆ ಎಂದ ಒಂದು ಮಾಹಿತಿ ಈಗ ತಿರುಮಲ ಪೊಲೀಸ್ನಿಂದ ಸಿಗ್ತಿರುವಂಥದ್ದು. ಆ ಒಂದು ದೃಶ್ಯಾವಳಿಗಳೆಲ್ಲ ಅಲ್ಲಿನ CCTVಯಲ್ಲೂ ಕೂಡ ರೆಕಾರ್ಡ್ ಆಗಿರುವಂಥದ್ದು. ಆ CCTV ದೃಶ್ಯಾವಳಿಗಳನ್ನು ಆಧರಿಸಿ ಈಗಾಗಲೇ ತಿರುಮಲ ಪೊಲೀಸರು ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಲಿಂಗರಾಜಪುರಂ, ಬಾಣಸವಾಡಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಒಂದು ಹಲವು ಪ್ರದೇಶಗಳಲ್ಲಿ ಇವರು ಈಗಾಗಲೇ ಒಂದು ಮಗುವನ್ನು ಹುಡುಕಿ ಹೊರಟಿರುವಂಥದ್ದು. ಅಂತಂದರೆ ಈ ಒಂದು ಘಟನೆ ನೋಡೋದಾದರೆ ಆ ಒಂದು 5:30ಕ್ಕೆ ಸುಮಾರಿಗೆ ತಿರುಮಲದ ಒಂದು ಸನ್ನಿಧಾನದಲ್ಲಿ ಮಗುವನ್ನು ಕರೀತಾರೆ. ಆ ನಂತರ ಆ ಒಂದು ವೆಂಕಟೇಶ್ ಮತ್ತು ಲತಾ ದಂಪತಿ 7:00ವರೆಗೆ ಆ ಒಂದು ತಿರುಮಲ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡ್ತಾರೆ. ಆ ಒಂದು 2 ಅವರ್ ಏನಿದೆ, 5:30ಯಿಂದ 7 ಗಂಟೆ 1.5 ಅವರಲ್ಲಿ ಅವರು ಆ ಒಂದು ಬಸ್ ತಿರುಮಲದ ಒಂದು ಬಸ್ ಕಂಡಕ್ಟರ್ ಬಳಿ ಕೂಡ ಕೇಳ್ತಾರೆ. ಮಗುವನ್ನು ಎತ್ಕೊಂಡು ನಾವು ಮೆಜೆಸ್ಟಿಕ್ಗೆ ಹೋಗಬೇಕು ಅಂತ ಹೇಳಿ ಕೇಳ್ತಾರೆ. ಆದರೆ ಕಂಡಕ್ಟರ್ ಆ ಒಂದು ಬಸ್ ಮೆಜೆಸ್ಟಿಕ್ ಹೋಗಲ್ಲ, ಬದಲಾಗಿ KR ಮಾರ್ಕೆಟ್ಗೆ ಹೋಗುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆ ಒಂದು ಬಸ್ಸನ್ನು ಬಿಟ್ಟಂಥ ಆ ಖತರ್ನಾಕ್ ದಂಪತಿ ಮಗುವನ್ನು ಕತ್ಕೊಂಡು ಬೇರೊಂದು ಬಸ್ಸನ್ನು ಬೆಂಗಳೂರಿನ KR ಮಾರ್ಕೆಟ್ಗೆ ಹೋಗುವಂಥ ಒಂದು ಬಸ್ಸನ್ನು ಹತ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬಂದಿರುವಂಥದ್ದು. ಅಂದರೆ ಆ ಮಗುವನ್ನು ಈಗಾಗಲೇ ಒಂದು ಪೊಲೀಸರು ಸಸ್ಪೆಕ್ಟ್ ಕೂಡ ಮಾಡ್ತಿರುವಂಥದ್ದು. ಆ ಒಂದು ಖತರ್ನಾಕ್ ದಂಪತಿಗೂ ಕೂಡ ಮಗು ಇರೋಲ್ಲ. ಆ ಒಂದು ಕಾರಣ ಅಲ್ಲಿದ್ದಂಥ ಬೇರೊಂದು ದಂಪತಿಯ 9 ತಿಂಗಳ ಗಂಡು ಮಗುವನ್ನು ಎತ್ಕೊಂಡು ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ತಿರುಮಲ ಪೊಲೀಸರು ಕೊಟ್ಟಿರುವಂಥದ್ದು. ಈಗಾಗಲೇ ಆ ಎಲ್ಲ ದೃಶ್ಯಾವಳಿಗಳು ಕೂಡ CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಅವರು ಬರೋದಕ್ಕಂಥದ್ದು ಬೆಳಗಿನ ಜಾವ ಮಗುವಿನ ತಂದೆ ತಾಯಿ ಮಲಗಿರುವಂಥದ್ದು. ತಂದೆ ತಾಯಿ ಪಕ್ಕದಲ್ಲೇ ಮಲಗಿದಂಥ ಒಂದು ಮಗುವನ್ನು ಅವರು ಕದ್ಕೊಂಡು ಹೋಗುವಂಥದ್ದು. ಕದ್ದಿ ನಂತರ ಆ ಒಂದು ಬಸ್ ಸ್ಟ್ಯಾಂಡ್ಗೆ ಬರುವಂಥದ್ದು. ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಸುತ್ತಾಡಿ ನೆಕ್ಸ್ಟ್ ಆ ಒಂದು ಬಸ್ಸನ್ನು ಹತ್ತಿ ಬೆಂಗಳೂರಿಗೆ ಬರುವಂಥದ್ದು. ಈ ಎಲ್ಲ ಒಂದು ದೃಶ್ಯಾವಳಿಗಳು ಆ ಒಂದು CCTVಯಲ್ಲಿ ರೆಕಾರ್ಡ್ ಆಗಿರುವಂಥದ್ದು. ಆ CCTVಯ ದೃಶ್ಯಾವಳಿಗಳನ್ನು ಆಧರಿಸಿ ಪಡೆದು ಈಗಾಗಲೇ ಪೊಲೀಸರು ಬೆಂಗಳೂರಿಗೆ ಆಗಮಿಸಿರುವಂಥದ್ದು. ಈಗಾಗಲೇ ಬೆಂಗಳೂರಿನ ಲಿಂಗರಾಜಪುರಂ ಆಗಿರ್ಬೋದು, KR ಪುರಂ ಆಗಿರ್ಬೋದು, ಬಾಣಸವಾಡಿ ಆಗಿರ್ಬೋದು, ಸುಮ್ನಳ್ಳಿಯ ಬೆಗ್ಗರ್ಸ್ ಕಾಲೋನಿ ಆಗಿರ್ಬೋದು, ಎಲ್ಲ ಬೆಂಗಳೂರಿನ ಸುತ್ತಮುತ್ತ ಪ್ರದೇಶಗಳಲ್ಲಿ ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂಥದ್ದು. ಮಗುವಾಗಿ ತನಿಖೆಯನ್ನು ಜೋರಾಗಿ ಬೆಂಗಳೂರಿನಲ್ಲಿ ಆರಂಭಿಸುವಂಥ ಭಾವನ. ಎಸ್ ಧನ್ಯವಾದ ತಿಮ್ಮೇಗೌಡ ನಿಮ್ಮೆಲ್ಲ ಮಾಹಿತಿಗೆ. ಸುವರ್ಣ ನ್ಯೂಸ್ ಈ ಕುರಿತಾಗಿ ಕೂಡ ತನ್ನ ಭೇಟಿಯನ್ನ ಆರಂಭಿಸಿದೆ. ಈಗಾಗಲೇ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದು. ಇದೆಲ್ಲದರ ನಡುವೆ ಸುವರ್ಣ ನ್ಯೂಸ್ ಕೂಡ ತನ್ನ ಭೇಟಿಯನ್ನ ಆರಂಭಿಸಿದ್ದು. ಈ ಕಳ್ಳ ದಂಪತಿಯನ್ನ ಹಿಡಿಯೋದು ಪ್ರಮುಖ ಉದ್ದೇಶವಾಗಿದೆ. ಈಗಾಗಲೇ ಪೊಲೀಸರು ತನಿಖೆ ಆರಂಭಿಸಿದ್ದು. ಬೆಂಗಳೂರಿನ KR ಮಾರ್ಕೆಟ್ಗೆ ಈ ದಂಪತಿ ಬಂದೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವೀಕ್ಷಕರೇ, CCTVಯ ದೃಶ್ಯದಲ್ಲಿ ನಿಮಗೆ ಗೋಚರಿಸಿದ್ದೇ ಆದಲ್ಲಿ ಅವರ ಮುಖ ಅಸ್ಪಷ್ಟವಾಗಿದೆ. ಆದರೂ ಕೂಡ ಹೋಲಿಕೆ ಇದ್ದಲ್ಲಿ, ಈಗಷ್ಟೇ ಮಗುವನ್ನ ಕರೆದುಕೊಂಡು ಬಂದಿದ್ದಲ್ಲಿ, ನಿಮ್ಮ ಅಕ್ಕಪಕ್ಕದ ಮನೆಯವರೇ ಆಗಿದ್ದಲ್ಲಿ ದಯವಿಟ್ಟು ಪೊಲೀಸರಿಗೆ ಮಾಹಿತಿ ಕೊಡಿ. ಯಾಕೆಂದ್ರೆ 9 ತಿಂಗಳ ಕಂದಮ್ಮನನ್ನ ಕಳೆದುಕೊಂಡು ತಂದೆ ತಾಯಿ ನರಳುತ್ತಾ ಇದ್ದಾರೆ.
ಅವರಿಗೆ ಈಗ ನೆಮ್ಮದಿಯನ್ನ ನೀಡಬೇಕಾದ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ಬೆಂಗಳೂರಿನ ಸುತ್ತಮುತ್ತ ಈ ದಂಪತಿಯನ್ನ ಹೋಲೋ ಯಾರೇ ಇದ್ರೂ, ಹೊಸದಾಗಿ ಮಗುವನ್ನ ಕರೆದುಕೊಂಡು ಬಂದಿದ್ರೆ, ನಿಮ್ಮ ಸುತ್ತಮುತ್ತ ಇದ್ರೆ ಖಂಡಿತವಾಗಿಯೂ ಪೊಲೀಸರಿಗೆ ತಿಳಿಸಿ ಅನ್ನೋದು ಸುವರ್ಣ ನ್ಯೂಸ್ನ ಕಳಕಳಿಯ ಮನವಿ. ನಾವು ಕೂಡ ನಮ್ಮ ಕಡೆಯಿಂದ ಎಲ್ಲ ರೀತಿಯಾದಂತಹ ತನಿಖೆಯನ್ನ ನಡೆಸೋದಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಈ ದಂಪತಿಯನ್ನ ಹುಡುಕುವ ಪ್ರಯತ್ನ ಸುವರ್ಣ ನ್ಯೂಸ್ ಕಡೆಯಿಂದ ಕೂಡ ನಡೀತಾ ಇದೆ.